ನರೇಂದ್ರ ಮೋದಿ ಈ ಬಾರಿ ಮೂರನೇ ಬಾರಿ ಪ್ರಧಾನಿಯಾಗಿ ನಾಮ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ಸಾಕಷ್ಟು ರೀತಿಯ ಬೆಳವಣಿಗೆಗಳು ದೆಹಲಿಯಲ್ಲಿ ನಡೀತಾ ಇದೆ. ಮೂರನೇ ಬಾರಿ ಮೋದಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮೋದಿ ನಿವಾಸದಲ್ಲಿ ಸಂಭಾವ್ಯ ಸಚಿವರ ಜೊತೆ ಚಹಾಕೂಟಕ್ಕೆ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ಜಿತನ್ ರಾಮ್ ಮಾಂಜಿ, ರಾಮ್ ಮೋಹನ್ ನಾಯ್ಡು, ಪೆಮ್ಮಸಾನಿ ಚಂದ್ರಶೇಖರ್, ಅಣ್ಣಾಮಲೈ, ಶಿವಸೇನೆಯ ಪ್ರತಾಪ್ ರಾವ್ ಜಾಧವ್, ಅಶ್ವಿನಿ ವೈಷ್ಣವ್, ಮನ್ಸುಖ್ ಮಾಂಡವಿಯಾ, ಕಿರಣ್ ರಿಜಿಜು, ಜ್ಯೋತಿರಾದಿತ್ಯ ಸಿಂಧ್ಯಾ, ಪಿಯೂಷ್ ಗೋಯಲ್, ಚಿರಾಗ್ ಪಾಸ್ವಾನ್ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಮೋದಿ ನಿವಾಸಕ್ಕೆ ತೆರಳಿದ್ದಾರೆ ಅಮಿತ್ ಶಾ. ನೋಡಿ, ಇಲ್ಲಿ ಒಂದು ಹೆಸರು ಬಹಳ ವಿಶೇಷವಾಗಿ ನೋಡ್ತಾ ಇದ್ದೀವಿ, ಅದು ಅಣ್ಣಾಮಲೈ ಹೆಸರು. ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಸೋತಿದ್ರೂ ಕೂಡ, ಮಾಜಿ IPS ಅಧಿಕಾರಿ ಸೋತಿದ್ರೂ ಕೂಡ ಅಣ್ಣಾಮಲೈಗೆ ಸಂಪುಟದಲ್ಲಿ ಸ್ಥಾನ ನೀಡುವ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಣ್ಣಾಮಲೈ ಹೆಸರು ಅಚ್ಚರಿಯಾಗಿದ್ರೂ ಕೂಡ ನಿರೀಕ್ಷಿತ ಅಂತ ಕೆಲವರು ಹೇಳ್ತಾ ಇದ್ದಾರೆ. ದಕ್ಷಿಣ ಭಾಗದಲ್ಲಿ ಬಿಜೆಪಿಯನ್ನ ಬಲಯುತವಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಖಾತೆ ಓಪನ್ ಮಾಡಲೇಬೇಕು. ನೋಡಿ, ಈವರೆಗೂ ಕೂಡ ತಮಿಳುನಾಡಿನಲ್ಲಿ ಖಾತೆ ಓಪನ್ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ. 100ಕ್ಕೆ 100% DMK ಗೆಲುವನ್ನು ದಾಖಲು ಗೆದ್ದಿದೆ. ಯಾವುದೇ ಪಕ್ಷಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ ತಮಿಳುನಾಡಿನಲ್ಲಿ DMKಯ ಹೊರತಾಗಿ. ಅಣ್ಣಾಮಲೈ ಸೋತಿದ್ರೂ ಕೂಡ ಇಲ್ಲಿ ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅಣ್ಣಾಮಲೈ ಕೇಂದ್ರ ಮಂತ್ರಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಣ್ಣಾಮಲೈ ಅವರಿಗೆ ಚಹಾಕೂಟಕ್ಕೆ ಆಹ್ವಾನ ಸಿಕ್ಕಿದೆ. ಚಹಾಕೂಟಕ್ಕೆ ಆಹ್ವಾನ ಸಿಕ್ಕ ಎಲ್ಲ MP-ಗಳು ಸಂಭಾವ್ಯ ಸಚಿವರವರು. ಆದರೆ ಇಲ್ಲಿ ಅಣ್ಣಾಮಲೈ ಸೋತಿದ್ರೂ ಕೂಡ ಆಹ್ವಾನ ಬಂದಿದೆ ಅಂತ ಹೇಳಿದ್ರೆ ಅಣ್ಣಾಮಲೈಗೆ ಶಕ್ತಿ ತುಂಬುವ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದೆ ಬಿಜೆಪಿ. ಅಣ್ಣಾಮಲೈ ಸಂಸದರಾಗಿ ಆಯ್ಕೆಯಾಗಿಲ್ಲವಾದರೂ ಕೂಡ ಅಣ್ಣಾಮಲೈ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಅವರನ್ನು ಸಚಿವರನ್ನಾಗಿ ಮಾಡುವ ಇರಾದೆ ಬಿಜೆಪಿ ಹೊಂದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಂಥ ಅಣ್ಣಾಮಲೈ IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜಕಾರಣವನ್ನು ಪ್ರವೇಶ ಮಾಡಿದ್ರು. ಬಿಜೆಪಿಯ ಪಕ್ಷವನ್ನು ಸೇರ್ಪಡೆಯಾದರು. ತಮಿಳುನಾಡಿನ ಬಿಜೆಪಿ ಪಕ್ಷದ ರಾಜ್ಯದ ಅಧ್ಯಕ್ಷರಾದರು. ಚುನಾವಣೆಯಲ್ಲಿ ಸಂಘಟಿತ ಹೋರಾಟಕ್ಕೆ ಮುಂದಾಗಿದ್ದರು. ಆದರೆ DMK ಎದುರು ಗಟ್ಟಿಯಾಗಿ ಬೇರೂರುವ ಸಾಮರ್ಥ್ಯವನ್ನು ಅಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ಈ ಬಾರಿಯ ಲೋಕಸಭೆ ಚುನಾವಣೆಯೇ ಸಾಕ್ಷಿ. ಲೋಕಸಭೆ ಚುನಾವಣೆಯ ಫಲಿತಾಂಶ ಹೇಳುತ್ತೆ, ಬಿಜೆಪಿ ಸದ್ಯಕ್ಕಂತೂ ತಮಿಳುನಾಡಿನಲ್ಲಿ ಬೇರೂರೋದು ಹೋಗಲಿ, ಎಂಟ್ರಿ ಕೂಡ ಸಾಧ್ಯವಿಲ್ಲವೇನೋ ಅನ್ನೋ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಸೊ ಹೀಗಾಗಿ ಎಲ್ಲಿ ಕಠಿಣವಾದಂಥ ಪ್ರದೇಶಗಳಿದ್ದಾವೋ, ಬಿಜೆಪಿ ಬಲಯುತಗೊಳಿಸುವಂಥ ಸಾಧ್ಯತೆಯೇ ಇಲ್ವೋ, ಅಲ್ಲಿಯೇ ಅವಕಾಶವನ್ನು ಕೊಡೋದ್ರ ಮೂಲಕ ಬಿಜೆಪಿಗೆ ಕೊಂಚ ಮಟ್ಟದ ಶಕ್ತಿನಾದರೂ ತುಂಬಬಹುದೇನೋ ಅಂತ ಹೇಳಿ ಲೆಕ್ಕ ಹಾಕಿದಂತೆ ಕಾಣಿಸ್ತಾ ಇದೆ. ಹೀಗಾಗಿ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ, ಕೊಯಮತ್ತೂರಿನ ಪರಾಜಿತ ಲೋಕಸಭೆಯ ಅಭ್ಯರ್ಥಿ ಅಣ್ಣಾಮಲೈ ಕೇಂದ್ರದ ಸಚಿವರಾಗ್ತಾ ಇದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಅಣ್ಣಾಮಲೈ ಕೇವಲ ತಮಿಳುನಾಡಿನಾದ್ಯಂತ ಓಡಾಟ ಮಾಡಿದ್ದಲ್ಲದೆ ಕರ್ನಾಟಕದಲ್ಲೂ ಕೂಡ ಹಲವು ಕ್ಷೇತ್ರಗಳಿಗೆ ಬಂದು ಪ್ರಚಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ IPS ಹುದ್ದೆಯನ್ನು ಪಡೆದುಕೊಂಡು ಇಲ್ಲಿಯೂ ಕೂಡ ಸೇವೆ ಸಲ್ಲಿಸಿದಂಥ ಅಣ್ಣಾಮಲೈಗೆ ಕೆಲವಷ್ಟು ಜನ ಫ್ಯಾನ್ ಫಾಲೋವಿಂಗ್ ಇದೆ, ಅವರ ಬೆಂಬಲಿಗರಿದ್ದಾರೆ, ಅವರ ಮಾತು ಕೇಳೋರಿದ್ದಾರೆ. ಆ ಕಾರಣಕ್ಕಾಗಿ ಅಣ್ಣಾಮಲೈ ಅವರನ್ನು ನಮ್ಮ ರಾಜ್ಯದಲ್ಲಿ ಚುನಾವಣೆಗೆ ಬಿಜೆಪಿ ಬಳಸಿಕೊಂಡಿತ್ತು. ಸೊ ಒಂದು ಯುವ ಪೀಳಿಗೆಯ ನಾಯಕತ್ವವನ್ನು ಹುಟ್ಟು ಹಾಕಬೇಕು, ಯುವ ಪೀಳಿಗೆಯ ರಾಜಕಾರಣವನ್ನು
ಮುಂದುವರಿಸಬೇಕು. ಯುವ ಪೀಳಿಗೆಯ ನಾಯಕರಿಗೆ ಅಧಿಕಾರವನ್ನು ಕೊಟ್ಟರೆ ಅದು ಬಲಯುತವಾಗಿ ಸುದೀರ್ಘ ರಾಜಕಾರಣದ ಪಯಣದೊಂದಿಗೆ ಒಟ್ಟಾಗಿ ಸಾಗಬಹುದು ಎನ್ನುವ ನಿಟ್ಟಿನಲ್ಲಿ BJP ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದೆ. ಅಣ್ಣಾಮಲೈಗೆ ಸ್ಥಾನ. ನಮ್ಮ ರಾಜ್ಯದಿಂದ ನೋಡೋದಾದರೆ HD ಕುಮಾರಸ್ವಾಮಿ ಅವರು ಚಹಾಕೂಟದಲ್ಲಿ ಭಾಗಿಯಾಗಿದ್ದಾರೆ. ಚಹಾಕೂಟದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಅದರ ಅರ್ಥ ಕೇಂದ್ರದ ಸಚಿವರಾಗಿದ್ದಾರೆ ಅಂತಲೇ ನಾವು ಭಾವಿಸಬಹುದೀಗ. ಕೇಂದ್ರದ ಸಚಿವರಾಗುವಂಥವರಿಗೆ ಮಾತ್ರ ಚಹಾಕೂಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಸೊ ಕರ್ನಾಟಕದಿಂದ ಸ್ಪಷ್ಟವಾಗಿ HD ಕುಮಾರಸ್ವಾಮಿಯವರು ಕೇಂದ್ರದ ಸಚಿವರಾಗ್ತಾ ಇದ್ದಾರೆ. ಯಾವ ಖಾತೆ ಯಾವ ದಿನ ಹಂಚಿಕೆಯಾಗುತ್ತೆ ಅದು ಗೊತ್ತಿಲ್ಲ. ಆದರೆ ಇವತ್ತು ಸಂಜೆ ವೇಳೆಗೆ ಪ್ರಧಾನಮಂತ್ರಿಯ ಜೊತೆಗೆ ಕೇಂದ್ರ ಸಂಪುಟದಲ್ಲಿ ಕರ್ನಾಟಕದಿಂದ HD ಕುಮಾರಸ್ವಾಮಿ, ತಮಿಳುನಾಡಿನಿಂದ ಅಣ್ಣಾಮಲೈ ಸ್ಪಷ್ಟವಾದಂಥ ಹೆಸರುಗಳು ಕಾಣಸಿಗ್ತಾ ಇದೆ.